ಸೊ ನಮ್ಮ ಮನೆಗಳಲ್ಲಿ ಬರುವಂತಹ ಸಿಲಿಂಡರ್ಸ್ ಏನು ನಾವು ಡಬಲ್ ಸಿಲಿಂಡರ್ ಇರುತ್ತೆ, ಒಂದು ಖಾಲಿ ಆಗ್ತಿದ್ದ ಹಾಗೆ ಮತ್ತೊಂದನ್ನು ಆರ್ಡರ್ ಮಾಡ್ತೀವಿ. ಇಟ್ಸ್ ಮೇಡ್ ಔಟ್ ಆಫ್ ಮೈಲ್ಡ್ ಸ್ಟೀಲ್ ಅಂತ ಗೊತ್ತಾ. ಎತ್ತು ನೋಡಿದ್ರೇನೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಂದಾಜಾಗಿ ತೂಕ ಎಷ್ಟಿರುತ್ತೆ ಅಂತ, ಬಿಕಾಸ್ ಅಷ್ಟು ವಿ ಆರ್ ಯೂಸ್ ಟು ಇಟ್ ಫ್ರಮ್ ಸೋ ಮೆನಿ ಇಯರ್ಸ್. ಸೊ ಇಂಡಿಯನ್ ಗ್ಯಾಸ್ ನ ಡಿಸ್ಟ್ರಿಬ್ಯೂಟರ್ ಒಬ್ಬರ ಬಳಿ ಬಂದಾಗ ಈ ಪ್ಲಾಸ್ಟಿಕ್ ಸಿಲಿಂಡರ್ಸ್ ನ ನೋಡಿದೆ ಅಂಡ್ ಐ ವಾಸ್ ಸೋ ಸರ್ಪ್ರೈಸ್ ಬಿಕಾಸ್ ಫಸ್ಟ್ ಟೈಮ್ ನಾನು ಇದನ್ನ ನೋಡ್ತಿರೋದು. ಸೊ ರಮೇಶ್ ಅವರೇ, ಏನಿದು? This is composite cylinder ಇದು. Okay. It's a replacement for steel cylinders. Steel as a product ಬಂದ್ಬಿಟ್ಟು ಈಗ ವರ್ಲ್ಡ್ ಓವರ್ ಸಿಗ್ತಾ ಇಲ್ಲ. ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಹ್ಯಾಂಡ್ಲಿಂಗ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಅಂಡ್ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ನಮ್ ಟ್ರಾನ್ಸ್ಪೋರ್ಟೇಷನ್ ಫ್ಯೂಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಪ್ಲಸ್ ನಮ್ಮ ಹುಡುಗರು ಬಂದ್ಬಿಟ್ಟು ಈಗ 2 ಫ್ಲೋರ್ 3 ಫ್ಲೋರ್ ಹತ್ಕೊಂಡು ಬರಬೇಕಾದ್ರೆ ಅವ್ನ ಹೆಗಲ ಮೇಲೆ ಈ ಸಿಲಿಂಡರ್ ನ ಎತ್ಕೊಂಡ್ ಬರ್ಬೋದು. ಅದನ್ನ ಎತ್ಕೊಂಡ್ ಬರೋದು ತುಂಬಾ ಕಷ್ಟ ಇದೆ. 30 kgs ಅದು ಗ್ರಾಸ್ ವೇಟ್ ಬರುತ್ತೆ. ಅಂಡ್ ದಿಸ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಟೋಟಲಿ ಇನ್ ಇಂಡಿಯಾ. World over, if you go to foreign countries like Italy, it's more than 10 years old. These cylinders. But whereas India, it has come new. It is available only with Indian Oil Corporation Limited. Okay. And ಇದು ಪ್ಲಾಸ್ಟಿಕ್ ಇರೋದ್ರಿಂದ ಕೆಳಗಡೆ ನಿಮ್ಗೆ ರಸ್ಟಿಂಗ್ ಮಾರ್ಕ್ ಬರಲ್ಲ ಟೈಲ್. Okay. And ಇಲ್ಲಿ ಲಿಕ್ವಿಡ್ ಗ್ಯಾಸ್ ಎಷ್ಟಿದೆ ಅಂತ ನೋಡಬಹುದು ಸೈಡ್ ಅಲ್ಲಿ. And safe product, safer than steel cylinders. Okay. In case of any explosion, steel cylinder ಒಂದು ಬುಲೆಟ್ ತರ ಪೀಸಸ್ ಆಗ್ಬೋದು. ಬಟ್ ಇದ್ರಲ್ಲಿ ಏನಾಗುತ್ತೆ, ಬರೀ ಒಂದು ಹೋಲ್ ಆಗುತ್ತೆ, ಪಂಚರ್ ಆಗುತ್ತೆ. Okay. ಅಂಡ್ ಅಷ್ಟು ಮಾತ್ರ ಬರ್ನ್ ಆಗುತ್ತೆ, ಗ್ಯಾಸ್ ಖಾಲಿ ಆಗುತ್ತೆ, ಬಸ್ಟ್ ಆಗಲ್ಲ.